ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ವಿಶ್ವಸೇ ಗಣಪತೆ ಗಣೇಶತ್ವಾಮಾಹಾರ್ಪ್ರಥಮಂ ಕವೀನಾಂ ನರುತೆ ತತ್ರೇತೆ ಕಿಂಚನಾರೇ ಮಹಾಮರ್ಕಂ ಭಗವಂ ಚಿತ್ರಮರ್ಚ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಹಾಗೂ ಇವತ್ತಿನ ವಿಶೇಷತೆ ನಮಗೆ 23ನೇ ತಾರೀಕು ಜನನವಾಗಿರ್ತಕ್ಕಂಥ ಅವರ ಫಲ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. 2 ಅಂದರೆ ಚಂದ್ರ, 3 ಅಂದರೆ ಗುರು. 2 ಅಂದರೆ ಚಂದ್ರ, 3 ಅಂದರೆ ಗುರು. 3, 2, 5 ಬುಧ. 23 ಅಂದರೆ ಬುಧಾಧಿಪತಿ. ಅವರ ಅಂಶದಲ್ಲಿ ನಾವು ಜನನವಾಗಿರ್ತೀವಿ. 23ನೇ ತಾರೀಕಲ್ಲಿ ಯಾರು ಜನನವಾಗಿರ್ತಾರೋ ಅವ್ರಿಗೆ ನೋಡಿ ಕೆಲಸ ಮುಖ್ಯ. ಆಮೇಲೆ ಮಿಕ್ಕ ವಿಚಾರ ಎನ್ನುವ ನೀವು ಚಂಚಲ ಸ್ವಭಾವದವರು, ಸಂಪ್ರದಾಯಗಳ ವಿರೋಧಿಯಾಗಿರುವ ನಿಮಗೆ ಶಿಸ್ತಿನ ಜೀವನ ನಡೆಸುವಲ್ಲಿ ಆಸಕ್ತಿ. ಜೀವನದಲ್ಲಿ ಏರುಪೇರುಗಳನ್ನು ಹೆದರಿಸಿ ಗಣ್ಯರೆನಿಸಿಕೊಳ್ಳುತ್ತೀರಿ. ನಿಮ್ಮನ್ನು ಬಂಧು ವರ್ಗದವರಾಗಲಿ ಸ್ನೇಹಿತರಾಗಲಿ ವಂಚಿಸುವ ಸಂಚು ಮಾಡುತ್ತಾರೆ. ಕತೆ ಕಾದಂಬರಿಗಳಿಂದ ನಿಮಗೆ ಆಸಕ್ತಿ, ಆದರೆ ಕರ್ತವ್ಯ ಪರರೇ ಸರಿ. ನೋಡಿ, ಅವತ್ತು ಸಹ 23ನೇ ತಾರೀಕಲ್ಲಿ ಜನನವಾಗಿರ್ತಕ್ಕಂಥವ್ರದ ದೌರ್ಬಲ್ಯಗಳು ನೋಡಿ. ಅವತ್ತು ಸಹ ಈ ದಿನಾಂಕಗಳಲ್ಲಿ 23ನೇ ತಾರೀಕು ಜನನವಾಗಿರತಕ್ಕಂಥ ದಿನಾಂಕಗಳಲ್ಲಿ ಜನಿಸಿರುವುದರ ಸಾಮರ್ಥ್ಯ ಇಲ್ಲದಿದ್ದರೂ ಬೇರೆಯವರ ಮೇಲೆ ಅಧಿಕಾರ ಚಲಾಯಿಸುವರು. ಸಬಲರಿಗಿಂತ ದುರ್ಬಲರ ಮೇಲೆ ಅಧಿಕಾರ ಚಲಾಯಿಸಿ ಅವಮಾನಿತರಾಗುವರು. ಹಣಕ್ಕೆ ಬಹಳ ಪ್ರಾಮುಖ್ಯತೆ ನೀಡುವರು. ಹಣಕ್ಕಾಗಿ ಇಂತಹ ಪರಿಸ್ಥಿತಿಗೆ ಬೇಕಾದರೂ ಇಳಿಯಬಲ್ಲರು. ಆದರೂ ಜಾಗ್ರತೆಯಾಗಿರಿ. ಯಾವತ್ತೂ ಸಹ ನೀವು ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯ ಫಲ ನಿಮಗೆ ಸಿಗ್ತಕ್ಕಂಥದ್ದಿದೆ. ಅದರಿಂದ ನಿಮಗೆ ಮಿತ್ರರು ಮತ್ತು ಶತ್ರುಗಳು ಡೇಟುಗಳು ನೋಡಿ. ಮಿತ್ರರು ನಿಮಗೆ 23ನೇ ತಾರೀಕು ಹುಟ್ಟಿರೋರಿಗೆ 2, 5, 11, 14, 20, 23, 29 ಈ ದಿನಾಂಕಗಳಲ್ಲಿ ಜನಿಸಿದವರು ಮಿತ್ರರಾಗುತ್ತಾರೆ. ಶತ್ರುಗಳು 1, 9, 10, 18, 27, 28 ಈ ದಿನಾಂಕಗಳಲ್ಲಿ ಜನಿಸಿದರು ಶತ್ರುಗಳಾಗುವ ಸಂಭವ ಉಂಟು. ಅದೃಷ್ಟದ ದಿನಗಳು 2, 5 ಏಕೆಂದರೆ ಚಂದ್ರ ಮತ್ತು ಬುಧ. ಅದೃಷ್ಟವನ್ನು ತಂದುಕೊಡುವ ದಿನಾಂಕಗಳು ಸೋಮವಾರ ಮತ್ತು ಬುಧವಾರ. ಅದೃಷ್ಟವನ್ನು ತಂದುಕೊಡುವ ದಿನಗಳು, ಅದೃಷ್ಟದ ಬಣ್ಣ ಪಿಂಕ್ ಮತ್ತು ಗುಲಾಬಿ. ಯಾವತ್ತೂ ಸಹ ನೀವು ಬುಧನ ಆರಾಧನೆ ಮಾಡಬೇಕಾಗತ್ತೆ. ಓಂ ನಮೋ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ಇಲ್ಲ ಅಂದರೆ ಪ್ರಿಯಾಂಗುಕಲಿಕಶ್ಯಾಮಂ ರೂಪೇಣ ಪ್ರತಿಭಾಂಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅಂತಕ್ಕಂಥ ಈ ಮಂತ್ರವನ್ನು ಹೇಳ್ಕೊಂಡ್ರೆ ಸಹ ನಿಮಗೆ ಬುಧ ದೋಷ ನಿವಾರಣೆ ಆಗುತ್ತೆ ಮತ್ತು ಯಶಸ್ಸು ಸಿಗ್ತಕ್ಕಂಥದ್ದು. ಎಲ್ರಿಗೂ ಒಳ್ಳೆಯದಾಗಲಿ. ಈ 23ನೇ ತಾರೀಕು ಜನನವಾಗಿರ್ತಕ್ಕಂಥವ್ರೊಳಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಯಶಸ್ಸು ಕೊಟ್ಟು ಸ್ವಾಮಿ ಚೆನ್ನಾಗಿ ಕಾಪಾಡಲಿ ಅಂತ ಆ ಲಕ್ಷ್ಮೀ ನರಸಿಂಹಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ಅನಂತ ನಮಸ್ಕಾರಗಳು.